Good morning, children. Today we should discuss the lesson number 3, The Gentleman of Rio and Medio. This lesson was written by John A. Cedillo. He was lived in between 1902 1982. John A. Cedillo was born in New Mexico and lived in the southwest of the United States. He was of Spanish descent. He was a writer and translator as well as a lawyer and public servant. He is most famous for his short story, Gentleman of Rio and Medio. This story is a short anecdote about an old man, Don Anselmo, who believes in old-fashioned Latin American values. It involves an intriguing dispute over the ownership of a plot of land. Dear students, ಈ ದಿನ ನಾವು ಈ ಅಮೆರಿಕದಲ್ಲಿ ವಾಸವಾಗಿರ್ತಕ್ಕಂತಹ ಒಬ್ಬ ಜೆಂಟಲ್ ಮ್ಯಾನ್ ಹೇಗೆ ತನ್ನ ಒಂದು ಜಮೀನನ್ನು ಮಾರಾಟ ಮಾಡಿ ಅದಕ್ಕೆ ಅವನ ಒಂದು ಪ್ರಿನ್ಸಿಪಲ್ ಅಂದರೆ ಒಬ್ಬ ಉತ್ತಮ ಆದರ್ಶದ ಗುಣಗಳನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ತನ್ನ ಹೇಗೆ ಮಾತಿಗೆ ಅಂದರೆ ಕೊಟ್ಟಂತಹ ಮಾತಿಗೆ ಅಥವಾ ಆಗಿರ್ತಕ್ಕಂಥ ಒಪ್ಪಂದಕ್ಕೆ ಹೇಗೆ ಬದ್ಧವಾಗಿರ್ತಾನೆ ಅನ್ನೋದನ್ನ ಕುರಿತುಬಿಟ್ಟು ಇವರು ಜಾನ್ ಎ ಸೆಡಿಲೋ ಅಂತಕ್ಕಂಥವ್ರು ಇದೇ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಓಲ್ಡ್ ಮ್ಯಾನ್ ಬಗ್ಗೆ, ದ ಜೆಂಟಲ್ ಮ್ಯಾನ್ ಆಫ್ ರಿಯೋ ಅಂಡ್ ಮೆಡಿಯೋ. ರಿಯೋ ಅಂಡ್ ಮೆಡಿಯೋ ಅಂತಕ್ಕಂಥದ್ದು ಒಂದು ಸ್ಥಳ. ದ ಜೆಂಟಲ್ ಮ್ಯಾನೇ ದ ಓಲ್ಡ್ ಮ್ಯಾನ್. ಅನೆಸೆಲ್ಮೋ ಅವನ ಹೆಸರು ಏನಪ್ಪ ಅಂದ್ರೆ ಅನೆಸೆಲ್ಮೋ ಅಂತಕ್ಕಂಥದ್ದು ಅವರ ಹೆಸರು. ಅವರು ಹೇಗೆ ಈ ಒಂದು ಅವರ ಒಂದು ತೋಟವನ್ನ ಅಥವಾ ಅವರ ಒಂದು ಜಮೀನನ್ನ, ಒಂದು ಪೀಸ್ ಆಫ್ ಲ್ಯಾಂಡ್ ಅನ್ನ ಮಾರಾಟ ಮಾಡಿ ಹೇಗೆ ಅದಕ್ಕೆ ಬದ್ಧವಾಗಿರ್ತಾರೆ, ಆ ಒಂದು ಮಾರಾಟ ಮಾಡಿದಂತಹ ಒಪ್ಪಂದಕ್ಕೆ ಹೇಗೆ ಬದ್ಧವಾಗಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ಈ ಲೆಸನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಲೆಸನ್ ಟು ಇಂಟ್ರೊಡ್ಯೂಸ್ ಟು ಯುವರ್ ಕ್ಲಾಸ್? ಯಾಕೆ ಈ ಒಂದು ಲೆಸನ್ ನಿಮಗೆ ಇಟ್ಟಿದ್ದಾರೆ? ವಾಟ್ ಆರ್ ದ ಅಬ್ಜೆಕ್ಟಿವ್ಸ್? ಏನು ಉದ್ದೇಶವನ್ನು ಇಟ್ಕೊಂಡು ದ ಕಲ್ಟಿವೇಟ್ ದ ಪ್ರಾಂಪ್ಟ್ ಕ್ವಾಲಿಟಿ ಇನ್ ದ ಸ್ಟೂಡೆಂಟ್ಸ್, ಅಂದ್ರೆ ಒಂದು ಆನೆಸ್ಟ್ ದ ಕ್ವಾಲಿಟೀಸ್, ಎ ಗುಡ್ ಕ್ವಾಲಿಟೀಸ್ ಕಲ್ಟಿವೇಟೆಡ್ ಬೈ ಟು ದ ಸ್ಟೂಡೆಂಟ್ಸ್. ಯಾರಲ್ಲಿ? ವಿದ್ಯಾರ್ಥಿಗಳಲ್ಲಿ ಈ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು. ವಿಚ್ ಕ್ವಾಲಿಟೀಸ್? ದ ಆನೆಸ್ಟಿ ಆರ್ ಪ್ರಾಂಪ್ಟ್ನೆಸ್, ಪ್ರಾಮಾಣಿಕತೆಯನ್ನ ಬೆಳೆಸ್ಬೇಕು. ಅಂಡ್ ಆಲ್ಸೋ ಪ್ರಿನ್ಸಿಪಲ್ಸ್, ಅಂದ್ರೆ ಒಂದು ಆದರ್ಶವಾದಂತಹ ಗುಣಗಳು. ಕೆಲವರು ನೋಡಿ, ತಮ್ಮ ಏನೇ ಆಸ್ತಿ ದುಡ್ಡು ಏನೇ ಹೋದ್ರು ಕೂಡ ತಾವು ಬೆಳೆದು ಬಂದಂತಹ ಆದರ್ಶದ ಗುಣಗಳನ್ನ ಬಿಡಲ್ಲ, ಪ್ರಾಮಾಣಿಕತೆಯನ್ನ ಬಿಡಲ್ಲ. ಹಾಗೆ ನಿಮ್ಮಲ್ಲಿ ಈ ಲೆಸನ್ ರೀಡ್ ಮಾಡಿದ್ಮೇಲೆ, ಇದನ್ನ ಓದಿದ ಮೇಲೆ, ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮಲ್ಲೂ ಕೂಡ ಪ್ರಾಮಾಣಿಕತೆಯ ಒಂದು ಗುಣಗಳು ಬೆಳಿಬೇಕು. ಪ್ರಾಮಾಣಿಕ ಗುಣಗಳನ್ನ ಬೆಳೆಸ್ಕೋಬೇಕು, ಪ್ರಾಮಾಣಿಕತೆಯನ್ನು ಬೆಳೆಸ್ಕೋಬೇಕು, ಒಳ್ಳೆಯ ಆದರ್ಶ ಗುಣಗಳನ್ನ ಬೆಳೆಸ್ಕೊಳ್ಳಿ ಮಕ್ಕಳು ಅಂತೇಳಿ ಈ ಲೆಸನ್ ನ ಇಟ್ ಇಸ್ ಎ ಬ್ಯೂಟಿಫುಲ್ ಲೆಸನ್. ತುಂಬಾ ಸುಂದರವಾಗಿರ್ತಕ್ಕಂತಹ, ಅದ್ಭುತವಾಗಿರ್ತಕ್ಕಂತಹ ಲೆಸನ್ ಇದೆ. ಇದನ್ನು ಓದೋದ್ರಿಂದ ನಿಮ್ಮಲ್ಲಿ ಕೂಡ ಅನೇಕ ಬದಲಾವಣೆಯಾಗಿ ಒಳ್ಳೆಯ ಗುಣಗಳು ಬರುವಂತ ಸಾಧ್ಯತೆ ಇದೆ. ನೀವೆಲ್ಲರೂ ಕೂಡ ಒಳ್ಳೆಯ ಗುಣಗಳನ್ನೇ ಬೆಳೆಸ್ಕೋಬೇಕು. ಓಕೆ ಚಿಲ್ಡ್ರನ್, ನಾವು ಆಲ್ ಆಫ್ ಯು observe my reading and identify the new words. Identify the new words and put an underline of those new words and find out the meaning in your dictionaries. ನಿಮ್ಮಲ್ಲಿರ್ತಕ್ಕಂಥ ಡಿಕ್ಷನರಿಯಲ್ಲಿ ಆ ಒಂದು ಹೊಸ ಪದಗಳಿಗೆ ಅರ್ಥವನ್ನ ಹುಡುಕಿ. ಓಕೆ ಚಿಲ್ಡ್ರನ್, ನಾವು let's start my reading. All of you observe. Gentleman of Rio and Medio. It took months of negotiation
to come to an understanding with the old man, he was in no hurry. What he had the most of was time. He lived up in Rio and Medio, where his people had been for hundreds of years. He tilled the same land they had tilled. His house was small and wretched, but quaint. The little creek ran through his land. His orchard was narrowed and beautiful. The day of the sale, he came into the office. His coat was old, green, and faded. I thought of Senator Carton, who has been such a power with these people up there in the mountains. Perhaps it was one of his old Prince Alberts. He wore gloves. They were old and torn, and his fingertips showed through them. He carried a cane, but it was only the skeleton of a worn-out umbrella. Behind him walked one of his innumerable kin, a dark young man with eyes like a gazelle. The old man bowed to all of us in the room. Then he removed his hat and gloves slowly and carefully. Chaplin once did that in a picture. In a bank, he was the janitor. Then he handed his things to the boy who stood obediently behind the old man's chair. There was a great deal of conversation about Ryan and his family. He was very proud of his large family. Finally, he got down to business. Yes, he would sell, as he had agreed, for $1,200 in cash. We would buy, and the money was ready. Don Anselmo, I said to him in Spanish, we have made a discovery. You remember that we sent that surveyor, that engineer up there to survey your land so as to make the deed. Well, he finds that you own more than 8 acres. He tells us that your land extends across the river and that you own almost twice as much as you thought. He did not know that, and now, Don Anselmo, I added, these Americans are benevolent. They are good. They are good people, and they are willing to pay you for the additional land as well, at the same rate per acre, so that instead of $1,200, you will get almost twice as much, and the money is here for you. Students, now read with silently and identify the new words, and also write down the meanings of the new words in your notebook. Okay, children, all of you read the lesson with silently. Okay, I think all of you read the lesson. Here, look at the board. I wrote a few new words and their meanings on the blackboard. Negotiation is official discussion. ಒಂದು ಕಚೇರಿಯಲ್ಲಿ ಅಥವಾ ವ್ಯವಹಾರಿಕವಾಗಿ ಏನು ಕಚೇರಿಯಲ್ಲಿ ಒಂದು ವ್ಯವಹಾರ ನಡೀತೋ ಅದು. ಸ್ಟ್ರೀಮ್, ಎ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಅಂದ್ರೆ ಒಂದು ಸಣ್ಣದಾಗಿ ಹರಿತಕ್ಕಂತಹ ಒಂದು ಜರಿ ಅಥವಾ ಒಂದು ನೀರಿನ ಒಂದು ಚಾನಲ್ ಟೈಪ್ ಅಥವಾ ಒಂದು ಸಣ್ಣ ನದಿ ತರ ಹರಿತಾ ಇರ್ತದೆ, ಅದಕ್ಕೆ ನಾವು ಸ್ಟ್ರೀಮ್ ಅಂತ ಕರಿತೀವಿ. ರಿವರ್. ಕ್ವೈಂಟ್, ಅನ್ಯೂಶುವಲ್ ಆರ್ ಅಟ್ರಾಕ್ಟಿವ್. ಆರ್ಚರ್ಡ್, ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಒಂದು ಆರ್ಚರ್ಡ್ ಅಂದ್ರೆ ಎ ಪೀಸ್ ಆಫ್ ಲ್ಯಾಂಡ್, ಒಂದು ಜಮೀನಿನ ಒಂದು ಭಾಗ, ಒಂದು ಜಮೀನು, ಅದರಲ್ಲಿ
ಫ್ರೂಟ್ಸ್ ಹಣ್ಣುಗಳನ್ನು ಬಿಡ್ತಕ್ಕಂತಹ ಮರಗಳು ಬೆಳೆದಿರ್ತವೆ. ಸೋ ಮೆನಿ ನ್ಯೂ ವರ್ಡ್ಸ್ ಆರ್ ಇನ್ ದೀಸ್ 4 paragraphs. You also identify the new words and find out the meanings of your dictionaries. ನಿಮ್ಮಲ್ಲಿರ್ತಕ್ಕಂತಹ ಡಿಕ್ಷನರಿಯಲ್ಲಿ ನೀವು ಪದಗಳ ಅರ್ಥವನ್ನ ನೋಡಿ. Okay children, now we shall discuss the paragraph meanings. Okay children, okay. It took months of negotiation to come to an understanding with the old man. He was in no hurry. ನೋಡಿ, it took months of negotiation. Negotiation ಗೊತ್ತಿದೆ ಅಂದ್ರೆ ಅಫಿಷಿಯಲ್ ಡಿಸ್ಕಷನ್, ಅಂದ್ರೆ ಏನು ಅಂತಹ ಅರ್ಜೆಂಟ್ ಇಲ್ಲ ವ್ಯವಹಾರ ಮಾಡೋದಕ್ಕೆ. ಯಾವ ಒಂದು ಜಮೀನನ್ನ ಮಾರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿರ್ತಾರೆ ಯಾರು? ಓಲ್ಡ್ ಮ್ಯಾನ್. ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಆ ವಯಸ್ಸಾಗಿರೋದ್ರಿಂದ ಏಜ್ ಆಗಿದ್ರು ಸ್ವಲ್ಪ, ಅವರು ಅವರ ಒಂದು ಜಮೀನನ್ನ ಮಾರಾಟ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಆದ್ರೆ ಏನಂತ ಅರ್ಜೆಂಟ್ ಇರಲ್ಲ. He was in no hurry. What he had the most of was time. He lived up in Rio and Medio. ನೋಡಿ, ಯಾವುದು? ಆ ರಿಯೋ ಅಂಡ್ ಮೆಡಿಯೋದಲ್ಲಿರ್ತಕ್ಕಂತಹ ಅವ್ರ ಜಮೀನು. ಅವರಲ್ಲೇ ಬಾಲ್ಯದಿಂದ ಹಿಡಿದು ಅಲ್ಲಿರ್ತಕ್ಕಂಥ ಅವ್ರ ಜನರ ಅವರ ಏನು ಸಂಬಂಧಿಕರವರೆಲ್ಲ ಇದ್ರು ಅವ್ರ ಜೊತೆಯಲ್ಲೇ ಬಹಳಷ್ಟು ವರ್ಷಗಳಿಂದ ಅವರು ಅಲ್ಲಿದ್ರು. In Rio and Medio, where his people had been for hundreds of years. ನೋಡಿ, ನೂರಾರು ವರ್ಷಗಳಿಂದ ಅವರು ಅಲ್ಲೇ ಜೀವನ ಮಾಡ್ತಾ ಇದ್ರು. ಅಂದ್ರೆ ಅವರ ತಂದೆ, ತಾತ, ಅವರ ಅಪ್ಪಜ್ಜಿ, ಅವರ ಹಿಂದಿನ ಪೂರ್ವಜರೆಲ್ಲರೂ ಕೂಡ ಅಲ್ಲೇ ವಾಸವಾಗಿದ್ರು. ಇವರು ಕೂಡ ಅಲ್ಲೇ ವಾಸ. He tilled the same land. ಇನ್ಹೆರಿಟೆಡ್ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಜಮೀನನ್ನೇ ಅವರೇನ್ ಮಾಡ್ತಾರೆ? ಟಿಲ್ಡ್ ಮೀನ್ಸ್ ಕಲ್ಟಿವೇಟೆಡ್. ಟಿಲ್ಡ್ ಅಂದ್ರೆ ಕಲ್ಟಿವೇಟೆಡ್. ಕಲ್ಟಿವೇಟ್ ಅಂದ್ರೆ ಉಳುಮೆ ಮಾಡ್ತಕ್ಕಂಥ. ಕಲ್ಟಿವೇಟ್ ದ ಸೇಮ್ ಲ್ಯಾಂಡ್, ಅದೇ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ರು. ನೋಡಿ, ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಅವ್ರೇನು ಮೊದಲು ಅವ್ರ ಪೀಪಲ್ ಜನ ಏನು ಅವರ ಉಳುಮೆ ಮಾಡ್ತಿದ್ರು ಅದೇ ಭೂಮಿಯನ್ನು ಇವರು ಕೂಡ ಉಳುಮೆ ಮಾಡ್ತಾರೆ. ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರಿಚ್. ನೋಡಿ, ಹಿಸ್ ಹೌಸ್ ವಾಸ್ ಸ್ಮಾಲ್, ಅಲ್ಲಿ ಅವರಿರ್ತಕ್ಕಂತಹ ಒಂದು ಮನೆ ಚಿಕ್ಕದು, ಆದ್ರೆ ಇಟ್ಸ್ ರಿಚ್ಡ್. ರಿಚ್ಡ್ ಮೀನ್ಸ್ ಇಟ್ ಈಸ್ ಅನ್ಪ್ಲೆಸೆಂಟ್, ಅಂದ್ರೆ ಒಂದು ವ್ಯವಸ್ಥಿತವಾಗಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಅಂತ. ಅನ್ಪ್ಲೆಸೆಂಟ್ ತುಂಬಾ ಅಚ್ಚುಕಟ್ಟಾಗಿಲ್ಲದೆ ಇದ್ರು ಕೂಡ ನೋಡೋದಕ್ಕೆ ಚೆನ್ನಾಗಿತ್ತು. ಅನ್ಪ್ಲೆಸೆಂಟ್ ಅಂತ. ರಿಚ್ಡ್ ಬಟ್ ಕ್ವೈಂಟ್. ನೋಡಿ, ಅನ್ಪ್ಲೆಸೆಂಟ್ ಆಗಿದೆ. ಪ್ಲೆಸೆಂಟ್ ಅಂದ್ರೆ ಚೆನ್ನಾಗಿರ್ತಕ್ಕಂಥದ್ದು ಅಂತ ಕಾಣುತ್ತೆ ಇಲ್ಲಿ, ಅಥವಾ ವ್ಯವಸ್ಥಿತವಾಗಿರೋದು ಅಂತ. ಪ್ಲೆಸೆಂಟ್ ಇಲ್ಲಿ ಅನ್ಪ್ಲೆಸೆಂಟ್ ಅಂದ್ರೆ ವ್ಯವಸ್ಥಿತವಾಗಿ ಇಲ್ಲದೆ ಇದ್ರು ಕೂಡ. ಬಟ್ ಇಟ್ ಈಸ್ ಬ್ಯೂಟಿಫುಲ್. ಕ್ವೈಂಟ್ ಮೀನ್ಸ್ ಬ್ಯೂಟಿಫುಲ್, ತುಂಬಾ ಸುಂದರವಾಗಿ ಇತ್ತು. ಹಳೆಯದಾದ್ರೂ ಆಕರ್ಷಣೀಯವಾಗಿರುತ್ತಲ್ಲ ಆ ತರ. ಓಲ್ಡ್ ಈಸ್ ಗೋಲ್ಡ್, ಗೋಲ್ಡ್ ಅಂತಾರ ಆ ತರ ಇತ್ತು ಅವ್ರು. ಅನ್ಪ್ಲೆಸೆಂಟ್ ನೋಡಕ್ ಅಷ್ಟೇನು ಈ ಅನ್ಪ್ಲೆಸೆಂಟ್ ಅವ್ರು ಇರೋದಕ್ಕೆ ಅನ್ಪ್ಲೆಸೆಂಟ್ ಆಗಿದ್ರು ಕೂಡ ನೋಡೋದಕ್ಕೆ ಹಳೆಯದಾದ್ರೂ ಕೂಡ ಚೆನ್ನಾಗಿ ಆಕರ್ಷಣೀಯವಾಗಿ ಇರುತ್ತಲ್ಲ ಅಂತದಕ್ಕೆ ನಾವು ಕ್ವೈಂಟ್ ಅಂತ ಕರಿತೀವಿ. ಬಟ್ ಹಿಯರ್ ಇಸ್ ಇಟ್ ಈಸ್ ಎ ಕಂಜಂಕ್ಷನ್. Underline the word but connection. The little creek. The little creek. That means real. Okay. This creek. It is a creek. Sorry. ಅದು ಕ್ರೀಕ್ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಇದು ನದಿ. The little creek ran through his land. ನೋಡಿ, ಅಲ್ಲಿ ಹರಿದು ಹೋಗಿದೆ. ಏನೋ ಚಿಕ್ಕದಾಗಿರುವಂತಹ ಒಂದು ನದಿ, ಸ್ಟ್ರೀಮ್, ಜರಿ ಅಂತ ಕರೀತಾರೆ. ಇನ್ನು ಹೇಳಿದ್ರೆ ಅದು ಆ ತೋಟದ ಮಧ್ಯದಲ್ಲಿ, ಅದು ಅವರ ತೋಟದ ಅಲ್ಲ ಒಳಗಾಸನೆ ಹರ್ಕೊಂಡು ಹೋಗಿದೆ. ಇಸ್ ದಟ್ ಹಿಸ್ ಆರ್ಚರ್ಡ್. ಹಿಸ್ ಆರ್ಚರ್ಡ್. ಆರ್ಚರ್ಡ್ ಮೀನ್ಸ್ ಎ ಫ್ರೂಟ್ ಟ್ರೀಸ್ ಗ್ರೋನ್ ಇನ್ ದ ಲ್ಯಾಂಡ್, ಅಂದ್ರೆ ಹಣ್ಣಿನ ಮರಗಳು ಬೆಳೆದಿರುವಂತಹ ಒಂದು ತೋಟ, ಹಣ್ಣಿನ ತೋಟ. ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಅಂಡ್ ಬ್ಯೂಟಿಫುಲ್. ನೋಡಿ, ನ್ಯಾರಲ್ಡ್ ಅಂತಂದ್ರೆ ಈ ಮರದಲ್ಲಿ ಸ್ವಲ್ಪ ಗಂಟಾಗಿರ್ಬೋದು. ಯಾಕಂದ್ರೆ ನೀವು ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಮರದಲ್ಲಿ ಇರ್ತಕ್ಕಂತಹ ಯಾವ ತರ ಗಂಟಾಗಿ ಬೆಳೆದಿರೋದು. ಆ ತರ ಇರೋದಕ್ಕೆ ನಾವು ನ್ಯಾರಲ್ಡ್ ಅಂತ ಕರಿತೀವಿ, ಮರದ ಗಂಟು. ಅಂಡ್ ಬ್ಯೂಟಿಫುಲ್, ತುಂಬಾ
ಸುಂದರವಾಗಿ ಬೆಳೆದಿರುವಂತಹ ಒಂದು ತೋಟ. ಯಾರ್ದು? ಜೆಂಟಲ್ ಮ್ಯಾನ್ ಅವ್ರದ್ದು ಇದು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಅದ್ರ ಚಿತ್ರ ಇದೆ ನೋಡಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಇದೆ. ನೀವು ಬೇಕಾದ್ರೆ ಈ ವಿಡಿಯೋದಲ್ಲಿ ನೋಡಿದ್ಲ, ಆಮೇಲೆ ನಂತರ ಇದಾದ್ಮೇಲೆ ವಿಡಿಯೋನ ತೋರಿಸ್ತೀರಿ. ಈ ವಿಡಿಯೋದಲ್ಲೂ ಕೂಡ ನೀವು ಆ ತೋಟ ಹೇಗಿತ್ತು ಅನ್ನೋದನ್ನ ನೋಡ್ಬೋದು. ನಂತರ ಇದು ಮುಗಿದ ತಕ್ಷಣ ತೋರಿಸ್ತೀವಿ ವಿಡಿಯೋ. ನೆಕ್ಸ್ಟ್, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಈಗ ಆ ಅಫಿಷಿಯಲ್ ಆಗಿ ಮಾತಾಡ್ಬೇಕಲ್ಲ, ಇದೆಲ್ಲ ಮಾರಾಟ ಮಾಡೋದಕ್ಕೆ ಈ ಆರ್ಚರ್ಡ್ ಮನೆ ಎಲ್ಲ ಸೇರಿ ಅಷ್ಟು ಮಾರಾಟ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ ಜೆಂಟಲ್ ಮ್ಯಾನ್. ಈಗ ಅವ್ರ ಆಫೀಸಿಗೆ, ಆ ಪತ್ರಕರ್ತರ ಆಫೀಸಿಗೆ ಬರ್ತಾ ಇದ್ರು ಅವರು. ಹಿ ಕೇಮ್, ಹೂ ಕೇಮ್? ದ ಜೆಂಟಲ್ ಮ್ಯಾನ್ ಕೇಮ್ ಟು ಆಫೀಸ್. His coat was old, green and faded. ನೋಡಿ, his coat was, he wear a coat, but it is an old, ತುಂಬಾ ಹಳೆಯದಾಗಿರುವಂತಹ ಕೋಟ್ ಹಾಕಿದರೆ. ಗ್ರೀನ್ ಅಂಡ್ ಫೇಡೆಡ್, ಹಸಿರು ಬಣ್ಣದು, ಬಟ್ ಇಟ್ ಈಸ್ ಫೇಡೆಡ್, ಇಟ್ ಈಸ್ ಲೆಸ್ ದ ಕಲರ್, ತನ್ನ ಬಣ್ಣವನ್ನ ಕಳ್ಕೊಂಡಿದೆ, ಕಂದು ಬಣ್ಣಕ್ಕೆ ತಿರುಗಿದೆ. ಫೇಡೆಡ್ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗತಕ್ಕಂಥ, ಅನ್ಫೇಡೆಡ್. ಐ ಥಾಟ್ ಆಫ್ ಸೆನೆಟರ್ ಕ್ಯಾಟ್ರಾನ್. ಈಗ ಇವರು ಲೇಖಕರು ಯೋಚನೆ ಮಾಡ್ತಾರೆ, ಏನಪ್ಪ ಅಂತಂದ್ರೆ ಇವರು ಸೆನೆಟರ್ ಆಗಿದ್ದಾರೆ ಆ ಕಾಲದಲ್ಲಿ. ಇಂಗ್ಲೆಂಡ್ ಅಲ್ಲಿ, ಅಮೆರಿಕದಲ್ಲಿ ಒಬ್ಬ ಸೆನೆಟರ್ ಇರ್ತಕ್ಕಂಥವ್ರು ಆಗಿದ್ರು. ಸೆನೆಟರ್ ಕ್ಯಾಟ್ರಾನ್ ತರ ಇವರು ಕಾಣ್ತಾ ಇದ್ರಂತೆ. ಹೂ ಹ್ಯಾಸ್ ಬೀನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ mountains. Who has been such a power with these people up there in the mountains. ಇಂತಹ ಅಂದ್ರೆ ತುಂಬಾ ಜಾಸ್ತಿ ಅಧಿಕಾರ ಇರತಕ್ಕಂತಹ, ಅಧಿಕಾರಕವಾಗಿ ಅಥವಾ ಅವ್ರ ಮಾತಿಗೆ ಬೆಲೆ ಕೊಡ್ತಕ್ಕಂತಹ ಒಂದು ಪ್ರದೇಶಗಳಲ್ಲಿ ಇವರು ವಾಸವಾಗಿದ್ರು. ಯಾರು? ಸೆನೆಟರ್ ಕ್ಯಾರೆಟರ್. ಅದೇ ತರ ಇವ್ರನ್ನ ಅವ್ರು ನೆನ್ಪು ಮಾಡ್ಕೊಂಡು ಇವರು ಅದೇ ತರ ಬರ್ತಾ ಇದಾರೆ ಅಂತೇಳಿ ಲೇಖಕರು ಅಂದ್ಕೊಳ್ತಿದ್ದಾರೆ, ಯೋಚನೆ ಮಾಡ್ತಾರೆ. ಪರ್ಹ್ಯಾಪ್ಸ್, ಬಹುಶಃ. ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ. ಇಫ್ perhaps it was one of his old Prince Albert's. ನೋಡಿ, ಬಹುಶಃ it was one of his old Prince Albert's. ಹಳೆಯ ಕಾಲ, ಪ್ರಾಚೀನ ಕಾಲದಲ್ಲಿ ಪ್ರಿನ್ಸ್ ರಾಜಕುಮಾರ ರಾಜರಿದ್ದ ಯಾರಾದ್ರು ಆಲ್ಬರ್ಟ್, ಆ ರೀತಿ ಕಾಣ್ತ. He wore gloves. They were old and torn and his fingertips showed through them. ನೋಡಿ, he wore gloves. He wear ಗ್ಲೌಸಸ್. ನೋಡಿ, ಈ ಕೈಗೆ ಹಾಕೊಳ್ತಾರಲ್ಲ ಗ್ಲೌಸ್, ಆ ಗ್ಲೌಸ್ ಅನ್ನ ಹಾಕೊಂಡಿರ್ತಾರೆ. ಈ ಓರ್ ಗ್ಲೌಸ್, ಬಟ್ ದ ಗ್ಲೌಸ್ ವರ್ ಟಾರ್ನ್. ಹಳೆಯದು ಹರಿದೋಗಿದೆ. ಹರಿದೋಗ್ಬಿಟ್ಟು ಹಿಂಗ್ ಗ್ಲೌಸ್ ಹಾಕಿದಾರ, ಆ ಫಿಂಗರ್ಸ್ ಇದೆಯಲ್ಲ, ತುದಿ, ಟಿಪ್ ಆಫ್ ದ ಫಿಂಗರ್ಸ್ ವಾಸ್ ಔಟ್ ಆಫ್ ದ ಗ್ಲೌಸಸ್. ಹಿಂಗ್ ಎಳ್ಕೊಂಡಿದ್ದಾರೆ, ಬೆರಳು ಕಾಣ್ತಾ ಇದೆ. ಯಾವ್ದ್ರಲ್ಲಿ? ಗ್ಲೌಸ್ ಅಲ್ಲಿ. ಅದಕ್ಕೆ ನಾವು ಆ ರೀತಿ ಹರಿದೋಗಿರುವಂತಹ, ಹಳೆಯದಾಗಿರುವಂತಹ ಗ್ಲೌಸ್ ಅನ್ನೇ ಹಾಕೊಂಡಿದ್ದಾರೆ. ಅಲ್ಲಿ ನೋಡಿ, ವಿ ಆರ್ ಓಲ್ಡ್ ಅಂಡ್ ಟಾರ್ನ್, ಹರಿದೋಗಿದೆ. ಅಂಡ್ ಇಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದ್ಯಾಮ್, ಅದರಲ್ಲಿ ಕಾಣ್ತಾ ಇದಾವೆ. ಫಿಂಗರ್ ಟಿಪ್ ಇದ್ರ ತುದಿ ಹರಿದೋಗಿರೋದ್ರಿಂದ ಏನ್ ಮಾಡುತ್ತೆ, ಈ ತುದಿ ಇರ್ತಾವಲ್ಲ ಅವು ಆ ಗ್ಲೌಸ್ ಇಂದ ಹೊರಗಡೆ ಕಾಣ್ತಾ ಇದಾವೆ. ಈ ಕ್ಯಾರಿಡ್ ಎ ಕೇನ್. ಕೇನ್ ಮೀನ್ಸ್ ಇಸ್ ಅ ಸ್ಟಿಕ್. ಒಂದು ಸಾಮಾನ್ಯ ವಯಸ್ಸಾದವರು ಒಂದು ಕೋಲನ್ನ ಹಿಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ ಬೇಕಾದ್ರೆ ಚಿತ್ರದಲ್ಲಿ, ಪಿಕ್ಚರ್ ನೋಡಿ, ಆ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಬೇಕಾದ್ರೆ ಯಾವ ತರ ಒಂದು ಕೋಲನ್ನ ನೋಡಿದ್ದೀವಿ, ಒಂದು ಅನುಭವ ಬಂದಿರುತ್ತೆ. ಕೇನ್, ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ವಾರ್ನ್ ಔಟ್ ಅಂಬ್ರೆಲಾ. ಯಾವ ತರ ಕಾಣ್ತಾ ಇದ್ದು? ಇಟ್ ವಾಸ್ ಎ ಸ್ಕೆಲಿಟನ್. ಸ್ಕೆಲಿಟನ್ ಮೀನ್ಸ್ ಅಸ್ಥಿ ಪಂಜರ. ಅಂದ್ರೆ ಈಗ ನಮ್ಮಲ್ಲಿ ಈ ಮಾಂಸ ಇದೆಲ್ಲ ಇರುತ್ತಲ್ಲ, ಮಸಲ್ಸ್ ಎಲ್ಲ ಇದ್ಬಿಟ್ರೆ ಗೊತ್ತಿದೆ ಅಂದ್ರೆ ಅಸ್ಥಿ ಪಂಜರ ಗೊತ್ತಲ್ಲ, ಆ ತರ ಈ ಒಂದು ಛತ್ರಿ ಇದೆಯಾ, ಆ ಛತ್ರಿಯಲ್ಲೆಲ್ಲ ಏನು ಆ ಬಟ್ಟೆ ಅದನ್ನೆಲ್ಲ ತೆಗೆದ್ಬಿಟ್ರೆ ಹೇಗೆ ಒಂದು ಛತ್ರಿ ತರದ ಒಂದು ಕೋಲ್ ಇರ್ತಲ್ಲ, ಹಿಂಗೆ ಹಾಕೊಂಡು ಎಗ್ಲಿಸಿಗೆ ಹಾಕೊಂಡು ಹೋಗ್ತಿರ್ತಾರೆ, ಆ ತರ ಸ್ಕೆಲಿಟನ್ ಟೈಪ್ ಕಾಣ್ತಾ ಇದೆ. ಅಂದ್ರೆ ಅದು ನಿಜವಾದಂತಹ ಕೋಲಲ್ಲ, ಇಟ್ ಈಸ್ ಎ ಸ್ಕೆಲಿಟನ್ ಆಫ್ ಅಂಬ್ರೆಲಾ. ಅಂದ್ರೆ ಛತ್ರಿ ಹಿಂಗೆ ಹಿಡ್ಕೊಳ್ಳೋದು ಇರುತ್ತಲ್ಲ, ಅದಿಲ್ಲ, ಕೋಲ್ ಮಾತ್ರ ಇದೆ. Showed through them, he carried a cane, coal, but it was only the skeleton of worn out umbrella. ಬಟ್ಟೆ ಇಲ್ಲದೆ ಇರುವಂತಹ, ಬಟ್ಟೆ ಹರಿದೋಗಿರುವ, ಪೂರ್ತಿ ತೆಗೆದಿರುವಂತಹ
ಸ್ಕೆಲಿಟನ್ ಆಗಿರುವಂತಹ ಒಂದು ಛತ್ರಿ ಆಗ್ತಲ್ಲ ಅದರ ಕೋಲು. ಈಗ ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ innumerable kin, a dark young man with eyes like a gazelle. ನೋಡಿ, ಈಗ ಇವು ಹಿಂಬಾಲಿಸ್ಕೊಂಡು ಬರ್ತಾರೆ. ಬಿಹೈಂಡ್ ಈಸ್ ಓಲ್ಡ್ ಮ್ಯಾನ್, ಒನ್ ಆಫ್ ಹಿಸ್ innumerable kin ಅಂದ್ರೆ ಬಹಳ ಜನ ಇವರು ಸಂಬಂಧಿಕರಿದ್ದಾರೆ. innumerable kin ಅಂದ್ರೆ ಅನೇಕ ಸಂಬಂಧಿಕರ ಒಬ್ಬ ಹುಡುಗ. ಬಹಳ ಜನ ಇವರೆಲ್ಲ ವಯಸ್ಸಾದ್ರಲ್ಲ, ಅಲ್ಲಿರೋರೆಲ್ಲರೂ ಕೂಡ ಬಹಳ ಜನ ಇವರ ರಿಲೇಷನ್ಸ್ ಇತ್ತು. ಅದರಲ್ಲಿ ಒಬ್ಬ ಹುಡುಗ. ಕಿನ್, ಎ ಡಾರ್ಕ್ ಯಂಗ್ ಮ್ಯಾನ್, ಒಬ್ಬ ಬಾಯ್, ಒಬ್ಬ ಯಂಗ್ ಮ್ಯಾನ್ ಇವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಮ್ಯಾನ್ ವಿತ್ ಐಸ್ ಲೈಕ್ ಎ ಗ್ಯಾಸಲ್, ಅವನು ಕಣ್ಣುಗಳು ಮಾತ್ರ ದಪ್ಪನೆಗಾಗಿರ್ತಕ್ಕಂತಹ ಕಣ್ಣು. ಆ ದಪ್ಪ ಕಣ್ಣಿರ್ತಕ್ಕಂತಹ ಗ್ಯಾಸಲ್ ಅಂತಂದ್ರೆ ಡೀಲ್ ಇರ್ತಲ್ಲ, ಅದರ ಒಂದು ಕಣ್ಣುಗಳ ತರ ಕಾಣ್ತಾ ಇದೆ, ದಪ್ಪನೆ ಕಣ್ಣು ಕಾಣ್ತಾ ಇದೆ. ಆ ರೀತಿ ಕಣ್ಣಿರ್ತಕ್ಕಂತಹ ಜಿಂಕೆ ಜಾತಿಯ ಒಂದು ಪ್ರಾಣಿ ಅದು ಗ್ಯಾಸಲ್ ಅಂತಕ್ಕಂಥದ್ದು. ಅದರ ಒಂದು ಕಣ್ಣುಗಳಿರ್ತಕ್ಕಂಥ ರೀತಿಯಲ್ಲಿ ಇವ್ರ ಕಣ್ಣು ಇದಾವೆ. ಆ ವ್ಯಕ್ತಿ ಇವ್ರ ಹಿಂದೆ ಹೋಗ್ತಾ ಇದ್ದಾನೆ, ವಾಕ್ ಮಾಡ್ಕೊಂಡು. ದ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಈಗ ವಯಸ್ಸಾದಂತಹ ವ್ಯಕ್ತಿ ಬಂದ್ರ ಆಫೀಸಿಗೆ, ಪತ್ರಕರ್ತರ ಆಫೀಸಿಗೆ ಬಂದ್ಬಿಟ್ಟು ಅಲ್ಲಿ ವ್ಯವಹಾರ ನಡೀತಾ ಇದೆ. ಹೊಲ ಮಾರಾಟ ಮಾಡೋದು, ಜಮೀನು ಮಾರಾಟ ಮಾಡುವಂತಹ ವ್ಯವಹಾರ ಅಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಬಂದ್ಬಿಟ್ಟು ಅವರೆಲ್ಲರಿಗೂ ಕೂಡ ತುಂಬಾ ವಿನಯದಿಂದ ನಮಸ್ಕಾರವನ್ನು ಮಾಡ್ತಾರೆ. Then he removed his hat and gloves slowly and carefully. ಅವ್ರು ನಮಸ್ಕಾರ ಮಾಡಿದ್ಮೇಲೆ ಹ್ಯಾಟ್ ಅನ್ನ ಮತ್ತು ಗ್ಲೌಸ್ ಅನ್ನ ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ತೆಗಿತಾ ಇದ್ದಾರೆ. ಗ್ಲೌಸ್ ಸ್ಲೋಲಿ ಅಂಡ್ ಕೇರ್ಫುಲಿ. These two words are adverbs. Generally, the adverbs are ended with ly. ಸಾಮಾನ್ಯವಾಗಿ ಅಡ್ವರ್ಬ್ಸ್ಗಳು ly ಇಂದ ಎಂಡ್ ಆಗಿರ್ತವೆ. ಇಲ್ಲಿದೆ ಸ್ಲೋಲಿ ಅಂಡ್ ಕೇರ್ಫುಲಿ, ನಿಧಾನಕ್ಕೆ ಹುಷಾರಾಗಿ ತೆಗೆದು. ಚಾಪ್ಲಿನ್ ಒನ್ಸ್ ಡಿಡ್ ದಟ್ ಇನ್ ಎ ಪಿಕ್ಚರ್. ಇನ್ ಎ ಬ್ಯಾಂಕ್ ಹಿ ವಾಸ್ ದ ಜೆನಿಟರ್. ನೋಡಿ, ಈ ಚಾಪ್ಲಿನ್ ಒನ್ಸ್ ಡಿಡ್ ದಟ್ ಇನ್ ಎ ಪಿಕ್ಚರ್, ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಚಾರ್ಲಿ ಚಾಪ್ಲಿನ್ ಗೊತ್ತಲ್ಲ, ಅವರು ನಿಧಾನಕ್ಕೆ ಚಾರ್ಲಿ ಚಾಪ್ಲಿನ್ ನೋಡಿ, ಯಾವಾಗಲೂ ಟೋಪಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಚಾರ್ಲಿ ಚಾಪ್ಲಿನ್ ಫಿಲಂ ನೋಡಿರ್ತೀವಲ್ಲ, ಅವನು ಅದರಲ್ಲೇ ಒಂದು ಫಿಲಂ, ಅದ್ಭುತವಾದ, ಇಡೀ ಜಗತ್ತಲ್ಲೇ ಅದ್ಭುತವಾದ ಹಾಸ್ಯ ಕಲಾವಿದ. ಒಂದು ಟೋಪಿ ಇರುತ್ತೆ, ಒಂದು ಕೋಲ್ ಇರುತ್ತೆ, ಅದರಲ್ಲೇ ಅವನ ಒಂದು ನಟನೆಯ ಮೂಲಕ ಜಗತ್ತನ್ನ ನಗಿಸಿದ್ದಾನೆ. ಹಾಗೆ ಇವರು ತೆಗೆದ್ರು. ಒನ್ಸ್ ಡಿಡ್ ದಟ್ ಇನ್ ಎ ಪಿಕ್ಚರ್. ಇನ್ ಎ ಬ್ಯಾಂಕ್ ಹಿ ವಾಸ್ ದ ಜೆನಿಟರ್. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಈಗ ಇವ್ರು ಕೂತ್ಕೊಂಡು ಅವರೆಲ್ಲ ವಸ್ತುಗಳನ್ನ, ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಕೋಲು, ಹ್ಯಾಟ್ ಮತ್ತೆ ಗ್ಲೌಸ್ ಅವೆಲ್ಲವನ್ನು ಕೂಡ ಅವ್ರ ಹಿಂದೆ ನಿಂತುಕೊಂಡಂತಹ ಆ ಯುವಕನ ಕಡೆಗೆ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಗಿದ್ಯಾ? ಈಗ ಅವರ ಆಫೀಸಲ್ಲಿ ಆ ಜಮೀನ್ ಮಾರಾಟದ ವ್ಯವಹಾರ ಮಾಡುವಂತಹ ಒಂದು ಬಿಸ್ನೆಸ್ ನಡೀತಾರೆ. ಯಾವ ರೀತಿ ಮಾತಾಡ್ತಾರೆ. ದೇರ್ ವಾಸ್ ಎ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸೇಷನ್ ಅಬೌಟ್ ರೈನ್ ಅಂಡ್ ಹಿಸ್ ಫ್ಯಾಮಿಲಿ. ದೇರ್ ವಾಸ್ ಎ ಗ್ರೇಟ್ ಡೀಲ್ ಆಫ್ ಅಂದ್ರೆ ಒಂದು ಒಪ್ಪಂದಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಮಾತಾಡೋದು. ಕಾನ್ವರ್ಸೇಷನ್ ಅಂದ್ರೆ ಸಂಭಾಷಣೆ ಮಾಡೋದು. ಏನು? ಅಬೌಟ್ ರೈನ್ ಅಂಡ್ ಹಿಸ್ ಫ್ಯಾಮಿಲಿ. ಮಳೆಗಾಲ ಹೇಗೆ ಮಳೆ ಬರ್ತಾ ಇದೆ. ಸಾಮಾನ್ಯವಾಗಿ ಯಾರು ಮನೆಗೆ ಬಂದು ರಿಲೇಷನ್ಸ್ ಬಂದ್ರೆ ಅಥವಾ ಬೇರೆ ಊರಿಂದ ಬಂದ್ರೆ ನಿಮ್ಮೂರಲ್ಲಿ ಮಳೆ ಏನ್ ಬರ್ತಾ ಇದೆ, ಚೆನ್ನಾಗಿದೆ ಅಂತ ಕೇಳಿದ್ವಿ. ಹಾಗೆ ಎಷ್ಟು ಜನ ಮಕ್ಕಳು ಏನ್ ಮಾಡ್ತಾರೆ ಅಂತ ವಿಚಾರ ಮಾಡ್ತಾರೆ. ಹಾಗೆ ಇವರು ಫಸ್ಟ್ ಆ ತರ ಮಾತುಕತೆ ನಡೀತಾ ಇದೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ದ ಓಲ್ಡ್ ಮ್ಯಾನ್ ವಾಸ್ ವೆರಿ ಪ್ರೌಡ್. ತುಂಬಾ ಹೆಮ್ಮೆ ಇದೆ ಅವ್ರದೇ ಆದಂತಹ ದೊಡ್ಡದಾದಂತಹ ಒಂದು ಕುಟುಂಬದ ಬಗ್ಗೆ. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಇಷ್ಟೆಲ್ಲ ಮಾತಾದ್ಮೇಲೆ ಈಗ ಬಿಸ್ನೆಸ್ ನ ಅದ್ರ ಬಗ್ಗೆ ಎಷ್ಟು ರೇಟ್ ಎಂದು ಮಾತಾಡೋದಕ್ಕೆ ರೆಡಿ ಆದ. ಎಸ್ ಹಿ ವುಡ್ ಸೆಲ್. ಅವರು ಅದನ್ನ ಮಾರಾಟ ಮಾಡಕ್ಕೆ ರೆಡಿ ಇದ್ದಾರೆ. ಆಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200. ಎಷ್ಟು ಡಾಲರ್ಸ್ಗೆ? 1,200 ಹೇಳ್ತಾರೆ. $1,200. $1,200ಗೆ ಅದನ್ನು ಮಾರಾಟ ಮಾಡೋದಕ್ಕೆ ಈ ವಾಸ್ ಅಗ್ರೀಡ್. ದ ಓಲ್ಡ್ ಮ್ಯಾನ್ ಅಗ್ರೀಡ್. ಇನ್ ಕ್ಯಾಶ್ ಕೊಡ್ಬೇಕಾದ್ರೆ ವಿ ವುಡ್ ಬೈ. ಅವರು ಪತ್ರಕರ್ತರ ಜೊತೆಗೆ ಏನು ಅಮೆರಿಕನ್ಸ್ ಇದ್ರಲ್ಲ ಅವರು ಕೊಂಡ್ಕೊಂಡ್ರು. ಅಂಡ್ ದ ಮನಿ ವಾಸ್ ರೆಡಿ.
ಈಗ ಹಣನೂ ಕೂಡ ರೆಡಿ ಇದೆ, $1,200. ಡಾನ್ ಅನೆಸೆಲ್ಮೋ, ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್ ಭಾಷೆಯಲ್ಲಿ ಈ ರೀತಿ ಹೇಳಿದ್ರು, $1,200ಗೆ ನಾವು ನಿಮ್ಮ ಜಮೀನ್ ತೋಟವನ್ನ ಆರ್ಚರ್ಡ್ ತಗೊಳಕ್ಕೆ ರೆಡಿ ಇದ್ವಿ, ಹಣನೂ ಕೂಡ ರೆಡಿ ಇದೆ ಅಂತೇಳಿ ಸ್ಪ್ಯಾನಿಷ್ ಅಲ್ಲಿ ಹೇಳಿದ್ವಿ. ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ, ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್. ಈಗ ಈ ಮಾತುಕತೆ ಎಲ್ಲ ಆಗಿ ಒಂದು ತಿಂಗಳು ಟೈಮ್ ಆದ್ಮೇಲೆ ಈಗ ಮಾತುಕತೆ ಆಗಿತ್ತು, $1,200ಗೆ ಮಾರಾಟ ಮಾಡಿ ಎಲ್ಲ ಆಗಿತ್ತು. ಆದ್ರೆ ಇನ್ನು ಸ್ವಲ್ಪ ಕಂಪ್ಲೀಟ್ ಆಗಿ ಅದರ ವ್ಯವಹಾರ ಮುಗಿದಿರ್ಲಿಲ್ಲ. ಸರ್ವೆ ಮಾಡ್ಬೇಕಲ್ಲ, ಅದು ಜಮೀನು ಅಷ್ಟಿದೆಯೋ ಇಲ್ವೋ, ಇವ್ರು ಹೇಳಿರ್ತಾರೆ ನಂದು ಇಷ್ಟು ಎಕರೆ ಇದೆ ಅಂತ. ಅದು ಸರ್ವೆ ಎಲ್ಲ ರಿಪೋರ್ಟ್ ಆದ್ಮೇಲೆ ಅದೊಂದು ಸರ್ವೆ ಒಂದು ರಿಪೋರ್ಟ್ ಕೊಟ್ಮೇಲೆ ಆ ನಂತರ ಅದು ಫೈನಲ್ ಆಗುತ್ತೆ. ಈಗ ನಿಮಗೆ ಗೊತ್ತಿದೆ, ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ, ನಾವು ಅಲ್ಲಿ ಹುಡುಕಿದ್ವಿ, ಅದಕ್ಕೆ ಒಂದು ಈ ಸರ್ವೆ ಮಾಡಿದಾಗ ಒಂದು ನಮಗೆ ಇನ್ನೂ ಹೆಚ್ಚಿಗೆ ಸಿಕ್ಕಿದೆ ಅಲ್ಲಿ ಅಂತ ಹೇಳ್ತಾರೆ. ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್, ನಿಮಗೆ ಗೊತ್ತಿದೆ, ನಿಮಗೆ ನೆನಪಿದೆ, ನಾವು ಒಬ್ಬ ಸರ್ವೇಯರ್ನ ಕಳಿಸಿದ್ವಿ. ದಟ್ ಇಂಜಿನಿಯರ್, ದಟ್ ಸರ್ವೇಯರ್ ಆರ್ ಇಂಜಿನಿಯರ್ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ದ ಡೀಡ್. ಈಗ ಏನು ಒಪ್ಪಂದ ಆಗಿತ್ತಲ್ಲ, ಇಷ್ಟು ಜಮೀನಿದೆ ಅಂತ, ಈಗ ಇಂಜಿನಿಯರ್ ಸರ್ವೆ ಮಾಡಿದ್ಮೇಲೆ ಅಲ್ಲಿ ಈಗ ಅವ್ರ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಡೀಡ್ ವೆಲ್ he finds that you own more than 8 acres. ಈಗ ಇಂಜಿನಿಯರ್ ಫೈಂಡ್ ಔಟ್ ಸರ್ವೆ ಮಾಡಿ ಹೇಳ್ತಾರೆ, ನಿಮ್ಮ ಲ್ಯಾಂಡ್ 8 ಎಕರೆಗಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಹುಡುಕಿದ್ದಾರೆ, ಅಷ್ಟು ಗೊತ್ತಾಗಿದೆ. he tells us that your land extends across the river. ಈಗ ಇಂಜಿನಿಯರ್ ಸರ್ವೆ ಹೇಳಿದ್ರೆ ಈ ಬರೀ ಇವ್ರು ಹೆಂಗೆ ನೋಡಿದ್ರು ಏನ್ ರಿವರ್ ಇತ್ತಲ್ಲ, ಸ್ಟ್ರೀಮ್, ಅಲ್ಲಿವರೆಗೆ ಮಾತ್ರ. ಆದ್ರೆ ಅಕ್ರಾಸ್ ದ ರಿವರ್, ಆ ನದಿ ದಾಟಿ ಆ ಕಡೆ ಕೂಡ ನಿಮಗೆ ಜಮೀನು ಇದೆ. ಇವರು ಅದು ಉಳುಮೆ ಮಾಡಲ್ಲ, ಹಾಗೆ ಬಿಟ್ಟಿದ್ದಾರೆ ಅಷ್ಟು. ಹಾಗಾಗಿ ಅಕ್ರಾಸ್ ದ ರಿವರ್ ಅಂಡ್ ದಟ್ ಯು ಹೋಲ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ಯು ಥಾಟ್. ನೀವೇನು ಯೋಚನೆ ಮಾಡಿದ್ರ, ಒಂದು 4 ಎಕರೆ ಜಮೀನು ಅಂತ ಸುಮ್ಮನೆ ಅವ್ರು ಅಷ್ಟಾಗೆ ಜಮೀನು ವ್ಯವಸಾಯ ಮಾಡಿದ್ರು. ಈಗ ನೀವೇನು ಅಂದ್ಕೊಂಡಿದ್ರು ಅದಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಅಂದ್ರೆ 4ಕ್ಕಿಂತ 8 ಎಕರೆ ಇದೆ, ಡಬಲ್ ಆಯ್ತು. ಈಗ ಇವು 4 ಎಕರೆ ಇದ್ರೆ $1,100ಗೆ ಮಾರಾಟ ಮಾಡಿದ್ರು. ಈಗ ಅದೆಷ್ಟಿದೆ, ಡಬಲ್ ಇದೆ. ಈಗ ಅದಕ್ಕೆ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗುತ್ತೆ ನೋಡಿ. he did not know that, ಆದ್ರೆ ಅದು ನಿಮಗೆ ಅವ್ರಿಗೆ ಗೊತ್ತಿರಲಿಲ್ಲ. and now Don Anselmo, I heard these Americans are benevolent, ಅಂದ್ರೆ ಗುಡ್ ಪೀಪಲ್. ಅಮೆರಿಕನ್ಸ್ ಅಂದ್ರೆ ಗುಡ್ ಪೀಪಲ್ ಅಂತ, benevolent ಅಂದ್ರೆ they were good people. who were Americans were good people. They are good people and they are willing to pay you for the additional land as well. ನೋಡಿ, ಈ ಅಡಿಷನಲ್ ಲ್ಯಾಂಡ್ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಹಣ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ ಅಂತೇಳಿ ಆತರು ಅಥವಾ ಪತ್ರಕರ್ತರು ಅವರು ಹೇಳ್ತಾ ಇದ್ದಾರೆ, ಬರಹಗಾರರು ಹೇಳ್ತಾರೆ. ಹ್ಯಾಟ್ ದ ಸೇಮ್ ರೇಟ್ ಪರ್ ಹೆಕ್ಟರ್. ಅವಾಗೇನು 1 ಎಕರೆಗೆ ಏನ್ ರೇಟ್ಗೆ ಅಂತ ಮಾತಾಡಿದ್ವೋ ಅಷ್ಟೇ ರೇಟ್ನಂತೆ ಇನ್ನು ಉಳಿದಂತಹ ಲ್ಯಾಂಡ್ಗೆ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಸೊ ದಟ್ ಇನ್ಸ್ಟೆಡ್ ಆಫ್ $1,200 ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್. ನೋಡಿ, ಈಗ $1,200ಗಿಂತ 2 ಪಟ್ಟು ಹೆಚ್ಚಿಗೆ ಹಣವನ್ನ ಪಡ್ಕೊಳ್ತಾ, ಬಿಕಾಸ್ ಯುವರ್ ಲ್ಯಾಂಡ್ ಈಸ್ ಮೋರ್ ದ್ಯಾನ್ ಟ್ವೈಸ್, ಅದಕ್ಕಿಂತ 1 ಪಟ್ಟು ಜಾಸ್ತಿ ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಅಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ಅದಷ್ಟು ಅಮೌಂಟ್, ಡಬಲ್ ಅಮೌಂಟ್ ಬರ್ತಾ ಇದೆ. ಜಮೀನು ಕೂಡ ಡಬಲ್ ಆಗಿದೆ, ಹಾಗಾಗಿ ಅಮೌಂಟ್ ಕೂಡ ಡಬಲ್ ಇದೆ. ದ ಮನಿ ಈಸ್ ಹಿಯರ್, ಆ ಹಣ ಇದೆ, ಇಲ್ಲದೆ ತಗೊಳ್ಳಿ ಅಂತೇಳಿ ಆ ಬರಹಗಾರರು ಆ ಜೆಂಟಲ್ ಮ್ಯಾನ್ಗೆ ಹೇಳ್ತಾರೆ. ವಾಟ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಕ್ಲಾಸ್, ವಾಟ್ ಹ್ಯಾಪನ್ ಇನ್ ಈಸ್ ಓಲ್ಡ್ ಮ್ಯಾನ್ ಮೈಂಡ್, ಅವ್ರ ಮನಸ್ಸಲ್ಲಿ ಏನು ನಡೆಯುತ್ತೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಿಫೋರ್ ಎಂಡ್ ಆಫ್ ದಿಸ್ ಸೆಷನ್ ಯು ಮಸ್ಟ್ ವಾಚ್ ದ ವಿಡಿಯೋ. ವಾಚ್ ದ ವಿಡಿಯೋ ಆಫ್ ದ ಜೆಂಟಲ್ಮ್ಯಾನ್ and the archer, and also how to come to the office. These pictures or these video you will watch on the downloaded video. Watch the video. Okay, children, watch this video.
friends, welcome back to ದಾವಣಗೆರೆ ಟ್ಯುಟೋರಿಯಲ್ಸ್ ಫಾರ್ ಇಂಗ್ಲಿಷ್. ಫ್ರೆಂಡ್ಸ್, ಇವತ್ತು ನಾವು 10ನೇ ತರಗತಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 3ನೇ ಪಾಠ ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯೋ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪಿಕ್ಟೋರಿಯಲ್ ನೋಟ್ಸನ್ನು ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ದಯವಿಟ್ಟು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಫ್ರೆಂಡ್ಸ್, ಸ್ನೇಹಿತರೆ, ಹಾಗೆಯೇ ನಾವು ಈ ವಿಡಿಯೋ ಈ ವಿಡಿಯೋ ಮಾಡ್ತಿರುವಂತಹ PDF ನೋಟ್ಸನ್ನು ನಿಮಗೆ ಹೇಗೆ ಡೌನ್ಲೋಡ್ ಮಾಡಬೇಕು, ಎಲ್ಲಿ ಡೌನ್ಲೋಡನ್ನು ಮಾಡ್ಕೋಬೇಕು ಅನ್ನೋಂಥ ಮಾಹಿತಿನೂ ಕೂಡ ಕೊಡ್ತಾ ಇದ್ದೀವಿ. ಹಾಗೆಯೇ SSLCಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು, ಅಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟನ್ನು ಕೂಡ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈಗ ಮುಂದುವರಿಯೋಣ. ಫಸ್ಟ್ ಸ್ನೇಹಿತರೆ, ನಾವು ಈ ಒಂದು ಪಾಠದ ಇಂಟ್ರೊಡಕ್ಷನ್ ಅನ್ನು ನೋಡೋಣ, ಹೇಗೆ ಪಾಠ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ನೋಡೋಣವಾ? ನೋಡಿ, Gentleman of Rio in Medio is a short story written by Juan A. Cedillo. It is about Americans who want to buy a piece of land in Mexico. ನೋಡಿ ಗೆಳೆಯರೆ, ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮಿಡಿಯೋ ಒಂದು ಸಣ್ಣ ಕಥೆಯಾಗಿದ್ದು, ಈ ಕಥೆಯನ್ನು ಬರೆದಿರೋರು ಜುವಾನ್ ಎ ಸಿಡಿಲೋ. ಇಲ್ಲಿ ಅಮೇರಿಕನ್ ಅವರೇನು ಮಾಡ್ತಾರೆ, ಮೆಕ್ಸಿಕೋದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಪ್ರಾಪರ್ಟಿಯನ್ನು ಹೇಗೆ ಖರೀದಿ ಮಾಡ್ತಾರೆ, ಈ ಖರೀದಿಯಲ್ಲಿ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇರುವಂಥ ಅಧ್ಯಾಯವಾಗಿದೆ. ಅದೇ ರೀತಿಯಾಗಿ ನಾವು ಮುಂದುವರೆದ ಭಾಗ ನೋಡೋದಾದ್ರೆ, ಡಾನ್ ಆನ್ಸೆಲ್ಮೋ ರೆಫ್ಯೂಸಸ್ ದ ಎಕ್ಸ್ಟ್ರಾ ಅಮೌಂಟ್ ಆಫ್ ಮನಿ ಆಫರ್ಡ್ ಟು ಹಿಮ್. ದ ಅಮೇರಿಕನ್ಸ್ ದೆನ್ ಆರ್ ಡಿಸ್ಟರ್ಬ್ ಬೈ ಗ್ರ್ಯಾಂಡ್ ಚಿಲ್ಡ್ರನ್ ಆಫ್ ರಿಯೋ. ನೋಡಿ ಗೆಳೆಯರೆ, ಈ ಅಧ್ಯಾಯದಲ್ಲಿ ನಮಗೆ ಒಂದು ಗಮನಕ್ಕೆ ಬರುತ್ತೆ, ಡಾನ್ ಅನ್ಸಲ್ಮ್ಗೆ ಈ ಅಮೇರಿಕನ್ಸ್ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡೋಕ್ಕೆ ಒಪ್ತಾರೆ. ಯಾಕಂತಂದರೆ ಅವ್ರಿಗೆ ಗೊತ್ತಾಗುತ್ತೆ ಅವನು ಅಗ್ರಿಮೆಂಟ್ ಎಲ್ಲರಿಗಿಂತ ಹೆಚ್ಚಿನ ಆಸ್ತಿನ ಹೊಂದಿದ್ದಾನೆ ಅಂತ. ಆದರೆ ಮಾರಿದ ಆದ ನಂತರ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಏನು ಅನ್ನೋದನ್ನು ನಾವು ನೋಡೋಣ. ಹಾಗೆಯೇ ದೇ ಕಮ್ ಟು ಪ್ಲೇ ಇನ್ ದ ಆರ್ಚರ್ಡ್. ಇಟ್ ಫೋರ್ಸಸ್ ಅಮೇರಿಕನ್ಸ್ ಟು ಬೈ ದ ಟ್ರೀಸ್ ಫ್ರಮ್ ದಮ್ ಟೂ. ನೋಡಿ, ಅಮೇರಿಕನ್ಸ್ ಲ್ಯಾಂಡನ್ನು ಖರೀದಿ ಮಾಡ್ತಾರೆ. ಹಾಗೆಯೇ ಅವರು ಮರಗಳನ್ನು ಕೂಡ, ಆ ಭೂಮಿಯಲ್ಲಿರುವಂಥ ಮರಗಳನ್ನು ಕೂಡ ಖರೀದಿ ಮಾಡಬೇಕಾಗುತ್ತೆ. ಯಾರಿಂದ? ಅಲ್ಲಿರುವಂಥ ಮೊಮ್ಮಕ್ಕಳು, ಆ ರಿಯೋ ಇನ್ ಮಿಡಿಯೋ ಪಟ್ಟಣದ ಆ ಊರಿನ ಡಾನ್ ಅನ್ಸಲ್ ಮೊಮ್ಮಕ್ಕಳಿಂದ ಅವರು ಆಸ್ತಿನ ಖರೀದಿ ಮಾಡಬೇಕಾಗುತ್ತೆ. ಹೀಗೆ ಯಾವತ್ತಾದರೂ ಆಗಿದ್ದು ನೋಡಿದ್ದೀರಿ ನೀವು? ನೋಡಿಲ್ಲ ಅಲ್ವಾ? ಈ ಪಾಠದಲ್ಲಿ ಅದೇ ವಿಶೇಷತೆ ಇದೆ ಸ್ನೇಹಿತರೆ. ಯಾಕೆ ಮಾರಬೇಕು, ಯಾಕೆ ಅವ್ರು ಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ನೋಡೋಣ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆಯೇ ಈಗ ನಾವು ಮುಂದುವರಿಯೋಣ. ಇನ್ ದ ಶಾರ್ಟ್ ಸ್ಟೋರಿ, ಆನ್ ಓಲ್ಡ್ ಮ್ಯಾನ್ ನೇಮ್ ಡಾನ್ ಆನ್ಸೆಲ್ಮೋ, he had agreed to sell his house and land in New Mexico to some Americans for $1,200. ಗೆಳೆಯರೆ, ಈ ಚಿತ್ರದಲ್ಲಿ ಕಾಣ್ತಿರೋಂಗೆ ಇದು ಡಾನ್ ಅನ್ಸೆಲ್ಮನ ಏನಿದೆ ಅವನ ಆಸ್ತಿ, ಅವನ ಮನೆ, ಹಾಗೆ ಅವನ ಮನೆ ಸುತ್ತ ಏನಿದೆ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿನ ಇಲ್ಲಿ ಕಾಣ್ತಿರೋಂಥ ಅಮೇರಿಕನ್ಸ್ ಏನು ಮಾಡ್ತಾರೆ, ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫಾರ್ $1,200, $1,200 ಅವ್ರು ಖರೀದಿ ಮಾಡಬೇಕು ಅಂತ ಈಗಾಗಲೇ ಒಪ್ಪಿಗೆ ಆಗಿದೆ. ಆದರೆ he had an old house and an orchard. Before coming to the agreement, the Americans sent a surveyor to survey the land. ಸ್ನೇಹಿತರೆ, ನೀವು ಪ್ರತಿಯೊಬ್ಬರು ಆಸ್ತಿಯನ್ನು ಖರೀದಿ ಮಾಡಿದಾಗ ಏನು ಮಾಡ್ತಾರೆ, ಖರೀದಿ ಮಾಡುವ ಮುನ್ನ ಒಬ್ಬ ಸರ್ವೇಯರ್ನ ಕಳಿಸ್ತಾರೆ ಅಳತೆ ಮಾಡೋಕ್ಕೋಸ್ಕರ. ಹಾಗೆಯೇ ಈ ಅಮೇರಿಕನ್ಸ್ ಕೂಡ ಒಬ್ಬ ಸರ್ವೇಯರ್ನ ಕಳಿಸ್ಕೊಡ್ತಾರೆ ಅಳತೆ ಮಾಡೋಕ್ಕೋಸ್ಕರ. ಹಾಗಾದರೆ ಆ ಓಲ್ಡ್ ಮನೆಗಿದ್ದಂಥ ಆಸ್ತಿ ಏನು ಅಂತಂದರೆ, ಒಂದು ಹಳೆಯ ಮನೆ, ಒಂದು ತೋಟ. ಆ ಮನೆ ಸುತ್ತ ಇರುವಂಥ ತೋಟ, ಒಂದು 8 acres ಲ್ಯಾಂಡ್ ಇದೆ. ಅದನ್ನು ಸರ್ವೆ ಮಾಡೋದಕ್ಕೆ ಕಳಿಸ್ತಾರೆ. They discovered that he owned more land than agreed earlier. They offered a much larger price,
but he refuses the extra money and settles for the original amount. ಗೆಳೆಯರೆ, when they sent the that surveyor, they discovered that he owned more land than he agreed earlier. ಅವರು ಕಳಿಸಿದಾಗ ಅವ್ರಿಗೊಂದು ಅಂಶ ಬಳಕೆ ಬರುತ್ತೆ. ಏನಪ್ಪ ಅಂತ ಅಂದರೆ, ಆ ಡಾನ್ ಅನ್ಸಲ್ಮಗೆ ಅವನು ಖರೀದಿಯಲ್ಲಿ ಹೇಳಿದಕ್ಕಿಂತನೂ ಹೆಚ್ಚಿನ ಆಸ್ತಿ ಇದೆ ಅಂತ. ಹೌದಾ? ಆವಾಗ ಅವ್ರೇನು ಮಾಡ್ತಾರೆ, ಹೆಚ್ಚಿನ ದುಡ್ಡನ್ನು ಅವನಿಗೆ ಆಫರ್ ಮಾಡ್ತಾರೆ. ಆದರೆ ಅವನು ಅವ್ರಿಗೆ ಕೊಡೋದಕ್ಕೆ, ಆ ಹೆಚ್ಚಿನ ಅಮೌಂಟನ್ನು ತೊಗೊಳೋದಕ್ಕೆ ಅವನು ರೆಡಿ ಇರಲ್ಲ ಸ್ನೇಹಿತರೆ. ಯಾಕೆ ಹೀಗೆ ಅನ್ನೋದನ್ನು ನೋಡೋಣ. They move to the house and try to settle in. ಈ ಅಮೇರಿಕನ್ಸ್ ಹೊಸ ತಮ್ಮ ಮನೆಗೆ ಸೆಟ್ಲ್ ಆಗ್ತಾರೆ. ಅವರೇನು ಮಾಡ್ತಾರೆ, ತಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ, ನೀವು ಚಿತ್ರದಲ್ಲಿ ನೋಡ್ಬೋದು. They repaint the house and they replaster the walls. After they prune the trees and patch the fences. ನೋಡಿ, ಯೂಶಲಿ ವೆನ್ ಯು ಬೈ ಅ ಹೌಸ್ ಯು ಹ್ಯಾವ್ ಟು ರಿಪೇರ್ ಇಟ್. ಒಂದು ಹಳೆಯ ಮನೆಯನ್ನು ಖರೀದಿ ಮಾಡಿದಾಗ ಅದನ್ನು ರಿಪೇರಿ ಮಾಡಬೇಕಾಗುತ್ತೆ. ಇನ್ ದ ಸೇಮ್ ವೇ ಅಮೇರಿಕನ್ಸ್ ದೇ ರಿಪೇರ್ಡ್ ದ ಹೌಸ್ ಆ್ಯಂಡ್ ದೇ ರೀಪ್ಲಾಸ್ಟರ್ಡ್ ದ ವಾಲ್ಸ್ ಆಫ್ ದಟ್ ಹೌಸ್. ಅವರು ಆ ಮನೆಯ ಆ ಗೋಡೆಗಳನ್ನ ರೀಪ್ಲಾಸ್ಟರ್ ಮಾಡ್ತಾರೆ. ನೀವು ಚಿತ್ರದಲ್ಲಿ ನೋಡ್ಬೋದು, ರೀಪ್ಲಾಸ್ಟರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಪ್ರೂನ್ ದ ಟ್ರೀಸ್ ಆ್ಯಂಡ್ ಪ್ಯಾಚ್ ದ ಫೆನ್ಸ್. ಅಲ್ಲಲ್ಲಿ ಕಿತ್ತೋಗಿರೋಂತಹ ಹೊಲದ ಸುತ್ತಲೇ ಇರುವಂಥ ಬೇಲಿಯನ್ನು ಸರಿ ಮಾಡ್ತಾರೆ. ಹಾಗೆಯೇ ಮರಗಳನ್ನು, ಏಕಾಏಕಿ ಬೆಳೆದಿರುವಂಥ ಮರಗಳನ್ನು ಕತ್ತರಿಸಿ ನೀಟಾಗಿ ಸೆಟ್ ಮಾಡ್ತಾರೆ. ಮುಂದೇನಾಗುತ್ತೆ ನೋಡೋಣ. They were disturbed by the grandchildren of Rio. They overrun the orchard. They broke the trees, fruits and flowers. They built small fences around the trees. ಸ್ನೇಹಿತರೆ, ಅಮೇರಿಕನ್ಸ್ ವರ್ ಡಿಸ್ಟರ್ಬ್ಡ್ ಬೈ ದ ಗ್ರ್ಯಾಂಡ್ ಚಿಲ್ಡ್ರನ್ ಆಫ್ ದ ಟ್ರಿಯೋ ಹೂ ಓವರ್ರನ್ಡ್ ದ ಆರ್ಚರ್ಡ್. ನೋಡಿ, ಆ ಆರ್ಚರ್ಡಲ್ಲಿ ಅವ್ರು ಏನು ಮಾಡ್ತಾರೆ, ಆ ತೋಟದಲ್ಲಿ ಆ ಹಳ್ಳಿಯ ಮಕ್ಕಳು ಆ ತೋಟವನ್ನು ಒಳನುಗ್ತಾರೆ. ಯಾರಿಗೆ? ಆ ಅಮೇರಿಕನ್ಸ್ ಅವರ ಅನುಮತಿ ಇಲ್ದಂಗೆ ಒಳನುಗ್ತಾರೆ. ಆ್ಯಂಡ್ ದೇ ಬ್ರೋಕ್ ದ ಟ್ರೀಸ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ಅವರು ಅಲ್ಲಿ ಇರೋಂಥ ಮರದ ಕೊಂಬೆಗಳನ್ನು ಕಡಿತಾರೆ, ಹಣ್ಣುಗಳನ್ನು ಕಡಿತಾರೆ, ಹೂವನ್ನು ಕಡಿತಾರೆ. ಆ್ಯಂಡ್ ದೇ ಬಿಲ್ಟ್ ಸ್ಮಾಲ್ ಫೆನ್ಸಸ್ ಅರೌಂಡ್ ದ ಟ್ರೀಸ್. ಆ ಮರಗಳ ಸುತ್ತು ಸಣ್ಣ ಸಣ್ಣ ಬೇಲಿಗಳನ್ನ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ, ಅಲ್ಲಿ ಆಟ ಆಡ್ತಾರೆ. ಅವ್ರದ್ದೇ ಮರಗಳು, ಅವ್ರದ್ದೇ ಆಸ್ತಿ ಅನ್ನೋ ಹಾಗೆ ಅವರು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, The worried Americans complained to the narrator and asked to call a meeting with Don Anselmo. ಇದರಿಂದ ನನ್ನಂಥ ಈ ಅಮೇರಿಕನ್ಸ್ ಏನು ಮಾಡ್ತಾರೆ, ನೆರೇಟರ್ ಹತ್ರ ಬಂದು, ಅಂದರೆ ಈ ಏಜೆಂಟ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಒಂದು ಮೀಟಿಂಗನ್ನು ಕಾಲ್ ಮಾಡ್ತಾರೆ, ಒಂದು ಮೀಟಿಂಗ್ ಕರೀತಾರೆ. ನೋಡಿ ಗೆಳೆಯರೆ, ವಿಡಿಯೋನ ಲೈಕ್ ಮಾಡಿ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ. ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆಯೇ ಇನ್ನೊಂದು ಮಾತು, ಈ ವಿಡಿಯೋದ ಕೊನೆಗೆ ನಾನು ನಿಮಗೆ PDF ನೋಟ್ಸನ್ನು ಹೇಗೆ PDF ಅಲ್ಲಿ ಪಡಿಬೋದು ಅಂತಲೂ ಕೂಡ ಹೇಳ್ತೇನೆ. Don Anselmo told them that he planted the trees in the orchard when a new baby was born in Rio in its name. ಡಾನ್ ಅನ್ಸೆಲ್ಮೋ ಅಲ್ಲಿರುವಂಥವ್ರಿಗೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ. ಏನು ಅಂತಂದರೆ, ಅವನು ಆ ರಿಯೋ ಇನ್ ಮೀಡಿಯೋದಲ್ಲಿ ಯಾವುದಾದ್ರು ಪ್ರತಿಯೊಂದು ಮಗು ಜನಿಸಿದಾಗ, ಹೊಸ ಮಗು ಜನಿಸಿದಾಗ ಅಂದರೆ ಒಂದು ನ್ಯೂ ಬೇಬಿ ಹುಟ್ಟಿದಾಗ ಊರಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಮರವನ್ನು ನೆಡ್ತಾ ಹೋಗ್ತಾನೆ. ಹಾಗಾಗಿ ಅವನು ಮತ್ತೆ ಹೇಳ್ತಾನೆ, He told them that he sold only land, but he didn't sell them the trees. ಅವನು ಹೇಳ್ತಾನೆ, ನಾನು ಆ ಮೊಮ್ಮಕ್ಕಳ ಹೆಸರಿನಲ್ಲಿರುವಂಥ ಆ ಮರಗಳನ್ನು ನಾನು ಮಾರಿಲ್ಲ, ನಾನು ಮಾರಿದ್ದು ಮಾತ್ರ ಹೊಲವನ್ನು, ಲ್ಯಾಂಡನ್ನು, ಮನೆನ ಮಾರಿದ್ದೇನೆ, ಅಲ್ಲಿರುವಂಥ ಮರಗಳನ್ನು ನಾನು ಮಾರಿಲ್ಲ ಅಂತ ಹೇಳ್ತಾನೆ. The Americans were helpless in that case. They were the real owners, but they have to buy the trees from the children. ನೋಡಿ, ಅಮೇರಿಕನ್ಸ್ ತುಂಬ ಅಸಹಾಯಕರಾಗ್ತಾರೆ ಈ ಸಂದರ್ಭದಲ್ಲಿ. ಅವರು ಟೆಕ್ನಿಕಲಿ ಹೇಳಬೇಕಾದ್ರೆ ಇಡೀ ಆಸ್ತಿ ಅವ್ರ ಕೈಲಿರುತ್ತೆ. ಆದರೆ ಪ್ರಾಬ್ಲಮ್ ಇರೋದು ಆ ಮಕ್ಕಳು. ಯಾಕಂತ ಅಂದರೆ ನಿಜವಾದ ಓನರ್ಗಳು
ಆಸ್ತಿಯ ಓನರ್ಗಳು ಅಮೇರಿಕನ್ಸ್ ಆದರೂ ಕೂಡ ಅವರು ಮರಗಳನ್ನು ಆ ಮಕ್ಕಳಿಂದ ಖರೀದಿ ಮಾಡಬೇಕಾಗುತ್ತೆ. ಯಾಕೆ ಹೀಗೆ ಅಂತ ಅಂದರೆ, They considered the fact that Don was generous enough to sell the land for the low price. ನೋಡಿ, ಡಾನ್ ಅನ್ಸೆಲ್ಮೋ ಸುಮಾರು ಹೆಚ್ಚು ಡಬಲ್ ಇರೋಂಥ ಲ್ಯಾಂಡನ್ನು ಅತಿ ಕಡಿಮೆ ರೇಟಲ್ಲಿ ಮಾರಿರ್ತಾನೆ. ಅಮೇರಿಕನ್ಸನ್ನು ಅವನು ತುಂಬಾ ಪ್ರೀತಿಸ್ತಾ ಇದ್ದು ಅವ್ರ ಜೊತೆಗೆ ಈ ವಿಚಾರವಾಗಿ ವಾಗ್ವಾದ ಮಾಡೋವಂಥ ಮನಸ್ಸು ಅಮೇರಿಕನ್ಸಿಗಿರಲ್ಲ. ಕಾರಣ ಅಂತಂದರೆ ಅವನು ಹೆಚ್ಚಿನ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಕಡಿಮೆ ಮೊತ್ತಕ್ಕೆ ಮಾರಿರೋದು. ಹೀಗಾಗಿ ಮುಂದೆ ಅವರು ಆ ಮರಗಳನ್ನು ಪ್ರತಿಯೊಂದು ಮಗುವಿನಿಂದ ಖರೀದಿ ಮಾಡ್ತಾರೆ. ದೆ ಬಾಟ್ ಈಚ್ ಟ್ರೀ ಫ್ರಮ್ ದಟ್ ಈಚ್ ಬಾಯ್. ಹೀಗಾಗಿ ಈ ಅಧ್ಯಾಯದ ಕೊನೆಯಲ್ಲಿ ಈ ರೀತಿ ಅಧ್ಯಾಯ ಒಂದು ಒಳ್ಳೆಯ ಟ್ವಿಸ್ಟ್ ಜೊತೆಗೆ, ಒಂದು ಕ್ಲೈಮ್ಯಾಕ್ಸ್ ಜೊತೆಗೆ ಎಂಡ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗಾಗಲೇ ನಾವು ಹೇಳಿದ್ವಿ ಏನಂತ, ನಾವು ಈ ನೋಟ್ಸನ್ನು ಎಲ್ಲಿ ಡೌನ್ಲೋಡ್ ಮಾಡ್ಬೋದು ತಾವು ಅಂತ. ಇದಲ್ದಂಗೆ ಸಾಕಷ್ಟು ನೋಟ್ಸ್ಗಳನ್ನು ನಮ್ಮ ಚಾನಲ್ ಮೇಲೆ ಇದುವರೆಗೂ ಪ್ರಸಾರ ಮಾಡಿರುವಂಥ ಪ್ರತಿಯೊಂದು PDF ನೋಟ್ಸ್ಗಳನ್ನು, ಹಾಗೆಯೇ ವಿಡಿಯೋ ಲಿಂಕ್ಗಳನ್ನು, ಇತರೆ ನೋಟ್ಸ್ಗಳನ್ನು ತಾವು ಡೌನ್ಲೋಡ್ ಮಾಡ್ಬೋದು ಅಂತ ವೆಬ್ಸೈಟ್, ನಮ್ಮದೇ ಆದಂಥ ವೆಬ್ಸೈಟ್ schoolme.in ಅಂತ. ಇದಕ್ಕೆ ನೀವು ತಾವು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಆದಾಗ ತಮ್ಮ ಜಿಮೇಲ್ ಅಡ್ರೆಸ್ಸನ್ನು ನೀವು ಎಂಟ್ರಿ ಮಾಡಿದಾಗ ಆವಾಗ ನಿಮಗೇನು ಸಿಗುತ್ತೆ, ನೋಟ್ಸ್ಗಳನ್ನು ಸಿಗುತ್ತೆ. ಜೊತೆಗೆ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಬೇಕಾಗಿರುತ್ತೆ. ಅದರ ಮಾಹಿತಿ ನಮಗೆ ಅಪ್ಡೇಟ್ ಆಗಿರುತ್ತೆ. ಆಗ ಮಾತ್ರ ನಿಮಗೆ ಈ ನೋಟ್ಸು ಡೌನ್ಲೋಡ್ ಆಗುತ್ತೆ. ತಾವು ಡೌನ್ಲೋಡ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ಮುಂದೆ ಸಾಕಷ್ಟು ವಿಡಿಯೋಗಳ ನೋಟ್ಸ್ಗಳು ಹಾಗೆ ಇತರ ಪ್ರಮುಖ ನೋಟ್ಸ್ಗಳು ನಮ್ಮ ಚಾನಲ್ ಮೇಲೆ ನಾವು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ದಾವಣಗೆರೆ ಟ್ಯುಟೋರಿಯಲ್ಸ್ ಫಾರ್ ಇಂಗ್ಲೀಷ್ ಹಾಗೆ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಇವುಗಳ ಆ್ಯಪನ್ನು ಕೂಡ ತಾವು ಗೂಗಲ್ ಪ್ಲೇ ಸ್ಟೋರಲ್ಲಿ ಕೆಲವೇ ದಿನಗಳಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ. ಇದುವರೆಗೆ ತಾವು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you for watching. Please like our videos and Share our videos. bye bye. See you.